ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಗಾಂಧಿಯವರು ಅಮೆರಿಕಾಗೆ ಹೋಗ್ತಾರೆ 1970ದಲ್ಲಿ ಪ್ರಧಾನಿ ಫಸ್ಟ್ ಆದಾಗ. ಅವಾಗ ಅಮೆರಿಕದವರು ಇಂದಿರಾ ಗಾಂಧಿ ಅವ್ರನ್ನ ಮತಭಂಗ ಮಾಡಿ ಕಳಿಸ್ತಾರೆ. ಅವ್ರು 3 ದಿನ ಪ್ರೋಗ್ರಾಮ್ ಇರ್ತಾರೆ. ಪ್ರೆಸಿಡೆಂಟ್ ನಿಕ್ಸನ್ ಅಂತ ಇರ್ತಾರೆ. ನಿಕ್ಸನ್ ಅಂತ ಇದ್ದ ವ್ಯಕ್ತಿ ಮತಭಂಗ ಮಾಡಿ ಕಳಿಸಿದಾಗ ಒಂದೇ ದಿನದಲ್ಲಿ ಇಂಡಿಯಾ ವಾಪಸ್ ಬರ್ತಾರೆ, ಇರಲ್ಲ. ಅವಾಗ ಅವ್ರು ಹೇಳ್ತಾರೆ, ನಾನು ಐ ಆಮ್ ಮೈ ಓನ್ ಕಂಟ್ರಿ, ನಾಟ್ ಡಿಪೆಂಡೆಂಟ್ ಆನ್ USA ಅಂತಂತ ಹೇಳಿ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡಿದಾಗ ಅದೇ ರಾತ್ರಿ ಒಂದು ಪಾಕಿಸ್ತಾನ ಮೇಲೆ ಚೈನಾ ಮೇಲೆ ಹೋರಾಡ್ತಾರೆ. ಅಮೆರಿಕ ಪಾಕಿಸ್ತಾನಿಗೆ ಸಪೋರ್ಟ್ ಮಾಡ್ತಾರೆ, ಅವರು ಚೈನಾಗೆ ಸಪೋರ್ಟ್ ಮಾಡ್ತಾರೆ. ಆ ಕಾರಣದಿಂದ, ಆ ಜಿದ್ದು ಸಿಟ್ಟಿನಿಂದ ಅಮೆರಿಕದವರು ನಮ್ಮ ಭಾರತ ದೇಶ ಏನ್ ಅನ್ಕೊಂಡಿದ್ದೀರಿ ಅಂತಂತ ಹೇಳಿ ನಿಮ್ಗೆ ಸಪೋರ್ಟ್ ಬೇಡ ನಮಗೆ ಅಂತಂತೇಳಿ ವಾರ್ಗೆ ಹೋಗ್ತಾರೆ 1971. ಒಂದೇ ದಿನದಲ್ಲಿ ಡಿಸಿಷನ್ ಮಾಡ್ತಾರೆ. ಡಿಸಿಷನ್ ಮಾಡಿ ವಾರ್ ಹೋದಾಗ ನಮ್ಮ ಅಮೆರಿಕದವರು ನಮಗೆ ಕೊಡ್ತಕ್ಕಂತ ಆಯಿಲ್ ಎಲ್ಲ ಬಂದ್ ಮಾಡ್ತಾರೆ. ಅವಾಗ ಇವರು USSR ಇವತ್ತೇನು ರಷ್ಯಾ, ಸೋವಿಯತ್ ಯೂನಿಯನ್ ಇದೆ, ಅಲ್ಲಿ ಹೋಗಿ ಅವ್ರ ಜೊತೆ ಮೈತ್ರಿ ಮಾಡಿಕೊಂಡು ಭಾರತ ದೇಶಕ್ಕೆ ಮಿಲಿಟರಿ ಆಗಿ ಆರ್ಥಿಕ ಎಲ್ಲ ವ್ಯವಸ್ಥೆಗಳನ್ನು ಅಮೆರಿಕನ್ ಬಿಟ್ಟು USSR ಜೊತೆ ಸೇರಿ ಭಾರತ ದೇಶನ ಉನ್ನತ ಮಟ್ಟಕ್ಕೆ ಇವತ್ತು ಏನೇ ಆಗ್ಲಿ ಟೆಕ್ನಾಲಜಿ, ಅಮೆರಿಕನ್ ಟೆಕ್ನಾಲಜಿ ಇರ್ದಿಲ್ಲ, ಜರ್ಮನ್ ಟೆಕ್ನಾಲಜಿ, USSR ಟೆಕ್ನಾಲಜಿ ಎದಕ್ಕೆ ಹೇಳ್ತಾರೆ ಅಂದ್ರೆ ಅಮೆರಿಕನ ದೂರ ಇಟ್ಟು ಬರ್ತಾರೆ. ಮತ್ತೆ ಅದೇ ರಾತ್ರಿ UN ನೇಷನ್ಗೆ ಅಟಲ್ ಬಿಹಾರಿ ವಾಜಪೇಯಿ ಆಪೋಸಿಷನ್ ಲೀಡರ್ ಇದ್ದವರಿಗೆ ಕಳಿಸ್ತಾರೆ. ನಮ್ಮ ಭಾರತ ದೇಶ ಎಷ್ಟು ಯುನೈಟೆಡ್ ಇದೀವಿ ಅಂತ ನೋಡಿಸ್ಲಿಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಕಳಿಸ್ತಾರೆ. ಇವತ್ತು ಅಷ್ಟು ವಾರ್ ಮಾಡಿ ಪಾಕಿಸ್ತಾನ ಗೆಲ್ಲಿಸಿ ಅದೇ ದಿನದಲ್ಲಿ ವಾಜಪೇಯಿ ಅವರು ಆಪೋಸಿಷನ್ ಲೀಡರ್ ಅವ್ರನ್ನ ಕಳಿಸ್ತಾರೆ ಅಂದ್ರೆ ಎಂತ ದೊಡ್ಡ ಚಿಂತನೆ, ಯೋಚನೆ, ಅವ್ರ ದೇಶದ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದು ನಾವು ನೋಡ್ಬೇಕಾಗಿದೆ. ಅದೇ ಇವತ್ತಿನ ಪ್ರಧಾನಿ ಮಂತ್ರಿಗಳು ಅವ್ರ ಜನನ್ನೇ ಅವ್ರನ್ನ ಕಳಿಸೋದು ಕಷ್ಟ ಆಗಿದೆ. ಅವ್ರಿಗೆ ಯಾರು ಬೇಕು ಅವ್ರನ್ನ ಕಳಿಸ್ಕೊಂತಾರೆ, ಯಾರು ಬೇಕು ಇದು ಮಾಡ್ತಾರೆ. ಆಪೋಸಿಷನ್ಸ್ ಅಂತೂ ಮರ್ಯಾದೆ ಇಲ್ಲದಂಗೆ ಮಾಡಿಟ್ಟಿದ್ದಾರೆ. ಆ ಕಾರಣದಿಂದ ಗಾಂಧಿ ಫ್ಯಾಮಿಲಿ ಏನಿದೆ ಅವ್ರಿಗೊಂದು ಕಲ್ಚರ್ ಇದೆ, ಸಂಸ್ಕೃತಿ ಇದೆ. ಆ ರೀತಿಯಿಂದ ಇವತ್ತು ನಮಗೂ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಆ ದಾರಿಯಲ್ಲಿ ನಾವೆಲ್ಲರೂ ಕಾಂಗ್ರೆಸ್ ಪ್ರಿನ್ಸಿಪಲ್ಸ್ ನ ಅಳವಡಿಸಿಕೊಂಡು ಮುಂದೆ ಹೋಗೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.